ಓಂ ಶಬ್ದಾದಿಭ್ಯಃ ಅಂತಃಪ್ರತಿಷ್ಠಾನಾನ್ನೀತಿಯನ್ನ ತಥಾ ದೃಷ್ಟ್ಯುಪದೇಶಾತ್ ಅಸಂಭವಾತ್ ಪುರುಷವಿಧಮಪಿ ಚೈನಮಧೀಯತೆ ಓಂ ಅಂತ ಇದು ಈ 1ನೇ ಅಧ್ಯಾಯದ 2ನೇ ಪಾದದ 26ನೇಯ ಸೂತ್ರ. ಅದರ ತತ್ವಪ್ರಕಾಶಿಕ ನಾವೀಗ ನೋಡಬೇಕು. ಭಾಷ್ಯದ ಮೊದಲ ವಾಕ್ಯಗಳ 1-2-3 ಉಪನಿಷತ್ತಿನ ಅರ್ಥಗಳನ್ನು ನೋಡಿದ್ದೀವಿ. ತತ್ವಪ್ರಕಾಶಿಕದಲ್ಲಿ ಹೀಗೆ ಪ್ರಾರಂಭ ಕಾಣ್ತದೆ. ವೈಶ್ವಾನರಸ್ಯ ವಿಷ್ಣುತ್ವ ಆಕ್ಷಿಪ್ಯ. ವೈಶ್ವಾನರನೇ ವಿಷ್ಣುವೇ ವೈಶ್ವಾನರ, ಮುಖ್ಯವಾಗಿ ಅಗ್ನಿಗಿಂತ ಅವನೇ ವೈಶ್ವಾನರ ಅಂತ ನಾವು ಪ್ರತಿಪಾದನೆ ಮಾಡಿದ್ವಿ. ಅದರ ಮೇಲೆ ಪೂರ್ವ ಪಕ್ಷದವರು ಆಕ್ಷೇಪ ಮಾಡ್ತಾರೆ. ಅದಕ್ಕೆ ಸಮಾಧಾನ ಹೇಳುವ ಸೂತ್ರವೇ ಈಗ ನಾವು ನೋಡ್ತಾ ಇರೋದು. ಆ ಸೂತ್ರವನ್ನು ಹೇಳಿ ಅದಕ್ಕೆ ವ್ಯಾಖ್ಯಾನ ಮಾಡಬೇಕಾಗಿದೆ ಆಚಾರ್ಯರು. ಅಲ್ಲಿ ಮೊದಲು ಆಕ್ಷೇಪಾಂಶ ಏನು ಅಂತ ಅನ್ನೋದನ್ನ ಈಗ ನಮ್ಗೆ ತಿಳಿಸ್ತಾರೆ. ಯದುಕ್ತ ಈ ನಮ್ಮ ಸಿದ್ಧಾಂತದಲ್ಲಿ ವೈಶ್ವಾನರ ಎಂಬ ಶಬ್ದದಿಂದ ನಾವು ವಿಷ್ಣುವನ್ನೇ ತಿಳ್ಕೊಳ್ಬೇಕು ಅಂತ ಅನ್ನೋದಕ್ಕೆ ಕೊಟ್ಟಿರುವಂತಹ ಪ್ರಧಾನ ಕಾರಣ ಆತ್ಮ ಎಂಬ ಶಬ್ದ. ಆತ್ಮ ಎಂಬ ಶಬ್ದ ಇರೋದ್ರಿಂದ ನಾವಿಲ್ಲಿ ವೈಶ್ವಾನರನ್ನೇ ತಗೊಳ್ಬೇಕು ಅಂತ ಅಭಿಪ್ರಾಯಪಟ್ವಿ. ಅದಕ್ಕೆ ಅವರು ಮತ್ತೊಂದು ದೃಷ್ಟಿ ಆಕ್ಷೇಪ ಮಾಡ್ತಾರೆ. ಆತ್ಮಶಬ್ದ ವಿಶೇಷಣಾತ್ ಸಮಾಖ್ಯಾನಾಚ. ವೈಶ್ವಾನರ ಸಾಧಾರಣ ಶಬ್ದ ವಿಶೇಷಾತ್ ಒಂದು ಸೂತ್ರ, ಆಮೇಲೆ ಸಮಾಖ್ಯಾನಾತ್ ಅಂತ ಇನ್ನೊಂದು, ಗೀತಾವಾಕ್ಯದಿಂದ ಸಮರ್ಥನೆ ಇದೆ ಅಂತ ಇನ್ನೊಂದು ಸೂತ್ರ. ಇವೆರಡು ಕಾರಣ ಇರೋದ್ರಿಂದ ವೈಶ್ವಾನರಸ್ಯ ವಿಷ್ಣುತ್ವ ನಿಶ್ಚಯ, ವೈಶ್ವಾನರ ಶಬ್ದದಿಂದ ವಿಷ್ಣುವೇ ವಾಚ್ಯ ಅಂತ ನಿಶ್ಚಯ ಆಗ್ತದೆ ಅಂತ ನೀವಂದ್ರಿ. ತದಯುಕ್ತಂ ಯಥಾ ಖಲು ವೈಶ್ವಾನರಸ್ಯ ವಿಷ್ಣುತ್ವ ನಿಶ್ಚಯಕ ಆತ್ಮಶಬ್ದಾದಿ ವಿದ್ಯತೆ. ನಿಮ್ಮ ಸಮರ್ಥನೆಗೆ ಈ ವೈಶ್ವಾನರ ಶಬ್ದದಿಂದ ವಿಷ್ಣುವನ್ನೇ ತಗೊಳ್ಬೇಕು ಅಂತ ಅನ್ನೋದಕ್ಕೆ ಆತ್ಮಶಬ್ದ ಮತ್ತು ಭಗವದ್ಗೀತಾದ ಮಾತು ಇವೆಲ್ಲ ಸಹಾಯಕವಾಗಿವೆ. ತಥಾ ಅಗ್ನಿತ್ವ ನಿಶ್ಚಾಯಕ ಸ್ಯಾಪಿ ವಿದ್ಯಮಾನತ್ವಾತ್. ಅಗ್ನಿತ್ವವನ್ನೇ ವೈಶ್ವಾನರ ಅಂದ್ರೆ ಅಗ್ನಿಯೇ, ಬೇರೆ ಯಾರೂ ಅಲ್ಲ ಅಂತ ಪ್ರತಿಪಾದನೆ ಮಾಡುವ ಕೆಲವು ಮಾತುಗಳು ಕೂಡ ನಮಗೆ ಬೆಂಬಲವಾಗಿವೆ. ಅಗ್ನಿತ್ವ ನಿಶ್ಚಾಯಕ ಸ್ಯಾಪಿ ಪ್ರಮಾಣಸ್ಯ ಸೂಚಕಸ್ಯ ವಿದ್ಯಮಾನತ್ವಾತ್ ಅಂತ ಅರ್ಥ. ತಥಾಹಿ ವೈಶ್ವಾನರ ಶಬ್ದಸ್ಯ ಆತ್ಮಶಬ್ದ ಸಮಾನಾಧಿಕೃತತ್ವವತ್ ಅಗ್ನಿಶಬ್ದ ಸಮಾನಾಧಿಕೃತತ್ವಂ ಚ ಶ್ರೂಯತೆ ಅಯಮಗ್ನಿ ಅನ್ನೋ ಮಾತಿನಲ್ಲಿ ವೈಶ್ವಾನರ ಶಬ್ದದ ಜೊತೆಗೆ ಆತ್ಮಶಬ್ದದ ಸಹಯೋಗ ಅದು ಕೇಳಿ ಬಂದಿದೆ. ಅಯಮಗ್ನಿರ್ ವೈಶ್ವಾನರ ಎಂಬ ಆತ್ಮಾನಂ ವೈಶ್ವಾನರಂ ಅಂತನ್ನುವಲ್ಲಿ ಆತ್ಮಶಬ್ದದ ಜೊತೆಗೆ ವೈಶ್ವಾನರ ಶಬ್ದ ಇದೆ. ವಿಷ್ಣುತ್ವಕ್ಕೆ ನಿಶ್ಚಾಯಕವಾದದ್ದು ಅದು ಆತ್ಮಶಬ್ದ. ಸಮಾನಾಧಿಕೃತ ಅಂದ್ರೆ ಅದ್ರ ಜೊತೆಗೆ ಬಂದಿರುವಂಥದ್ದು ಅಂತ ಅದರ ತಾತ್ಪರ್ಯ. ವೈಶ್ವಾನರ ಶಬ್ದವು ಆತ್ಮಶಬ್ದದ ಜೊತೆಗೆ ಬಂದಿರುವಂತೆ ಅಗ್ನಿ ಶಬ್ದದ ಜೊತೆಗೆ ಬಂದಿರುವುದು ಕೂಡ ಕಂಡು ಬರ್ತದೆ. ಅದನ್ನು ನೀವು ಸಿದ್ಧಾಂತಿಗಳು ಗಮನಿಸಬೇಕಾಗ್ತದೆ. ಅಗ್ನಿ ಶಬ್ದ ಸಮಾನಾಧಿಕೃತ ತ್ವಂಚ ಅದು ಕೂಡ ಕೇಳಿ ಬರ್ತದೆ. ಎಲ್ಲಿ? ಅಯಂ ಅಗ್ನಿ ವೈಶ್ವಾನರ ಅಂತ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 7ನೇ ಅಧ್ಯಾಯದಲ್ಲಿ 11ನೇ ಬ್ರಾಹ್ಮಣದಲ್ಲಿ ಈ ಮಾತು ಕೇಳಿ ಬರ್ತದೆ. ಕಳೆದ ದಿವಸ ಇದನ್ನ ಈಗಾಗಲೇ ನಾವು ನೋಡಿದ್ದೇವೆ. ಭಾಷ್ಯದಲ್ಲಿ ಆಚಾರ್ಯರು ಇದನ್ನ 2 ಸರಿ ಉಲ್ಲೇಖಿಸಿದ್ದಾರೆ. ಅಯಮಗ್ನಿ ವೈಶ್ವಾನರ ಏನೇದಂ ಪಚ್ಯತೆ ಅಂತ. ಅದೆರಡೂ ಕೂಡ ಒಂದೇ ಕಡೆ ಬಂದಿರುವಂಥದ್ದು. ಅದು ಈ 11ನೇ ಬ್ರಾಹ್ಮಣ ಜಾಠರಾಗ್ನಿಯಲ್ಲಿರುವ ಶ್ರೀಹರಿಗೆ ವೈಶ್ವಾನರ ಅಂತ ಹೆಸರು ಅಂತ ಶಿರೋನಾಮದಲ್ಲಿರುವಂತಹ ಭಾಗ. 5ನೇ ಅಧ್ಯಾಯ, ವಸ್ತುತಃ 7ನೇ ಅಧ್ಯಾಯ, ಪುಸ್ತಕದಲ್ಲಿ 5ನೇ ಅಧ್ಯಾಯ ಅಂತ ಇರಬಹುದು. ಅಯಮಗ್ನಿ ವೈಶ್ವಾನರ ಯೋಯಂ ಅಂತಃಪುರುಷೇ. ಅಂತಃಪುರುಷೇ ಅಂದ್ರೆ ಜೀವನ ಶರೀರದಲ್ಲಿ ಜಠರಾಗ್ನಿಯಲ್ಲಿ ಅಗ್ನಿನಾಮಕ ಪರಮಾತ್ಮ ಇದ್ದಾನೆ, ಅವನಿಗೆ ವೈಶ್ವಾನರ ಅಂತ ಹೆಸರು. ಏನೇದ ಮನ್ನಂ ಪಚ್ಯತೆ ಮುಂದೆ ಬಂದಿದ್ದು ಅದಕ್ಕೂ ಈಗಲೇ ಅರ್ಥ ಹೇಳಿಬಿಡ್ತೇನೆ. ಅವನಿಂದಲೇ ಈ ಅನ್ನ ಅಂತನ್ನುವುದು ನಾವು ತಿನ್ನುವ ಆಹಾರ ಜೀರ್ಣ ಆಗುವುದು. ಏನೇದ ಮನ್ನಂ ಪಚ್ಯತೆ ಎದಿದಂ ಅಜ್ಯತೆ. ನಾವೇನು ತಿಂತೇವಲ್ಲ, ತಿಂದ ಅನ್ನ ಜೀರ್ಣ ಆಗುವುದು ಅವನಿಂದಲೇ. ಮುಂದೆ ಅಲ್ಲಿ ಒಂದು ವಿಷಯ ಬಂದಿದೆ, ಅದು ನಮ್ಗೆ ಇಲ್ಲೇನು ಬೇಕಾಗಿಲ್ಲ, ನಮಗೆ ಪ್ರತಿನಿತ್ಯ ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿದೆ ಅಂತ ತಿಳ್ಕೊಳ್ಬೇಕಷ್ಟೆ. ನಾವು 2 ಕಿವಿ ಮುಚ್ಕೊಂಡಾಗ ಒಂಥರದ ಶಬ್ದ ಕೇಳಿ ಬರ್ತದೆ, ನಮ್ಗೆ ಇದೆಲ್ಲ ಗೊತ್ತಿದೆ.
ಆ ಕಿವಿ ಒಳಗಡೆ ಏನು ಶಬ್ದ ಕೇಳಿ ಬರ್ತದಲ್ಲ, ಅದು ಈ ವೈಶ್ವಾನರನ ಸ್ತುತಿ. ಅದು ಮುಖ್ಯ ಪ್ರಾಣ ಮಾಡುವಂತಹ ಸ್ತುತಿ. ನಾವು ಅಂತ್ಯಕಾಲದಲ್ಲಿ ನಮಗೆ ಅಂತ್ಯಕಾಲ ಸಮೀಪಿಸಿದಾಗ ಈ ಶಬ್ದ ಅಂತ ಅನ್ನೋದು ಕೇಳಿ ಬರೋದಿಲ್ಲ. ಆವಾಗ ನಾವು ತಿಳ್ಕೋಬೇಕು ನಾವು ಹೊರಡುವ ಕಾಲ ಸಮೀಪ ಆಗಿದೆ ಅಂತ. ಅದಕ್ಕೆ ಭಾಷ್ಯದಲ್ಲಿ ಹೇಳಿದ್ದಾರೆ. ಅದನ್ನ ಅದೇ ಭಾಗದಲ್ಲಿ ಔದರ್ಯಾಗ್ನಿಯಲ್ಲಿ, ಹೊಟ್ಟೆಯಲ್ಲಿರುವ ಅಗ್ನಿಯಲ್ಲಿ ಅಗ್ನಿ ಎಂಬ ಶಬ್ದದಿಂದ ಭಗವಂತ ಇದ್ದಾನೆ. ಯಾಕೆಂದ್ರೆ ವಿಶ್ವೈಹಿ ಗುಣೈಹಿ ಸಮೇತತ್ವ, ಅವನಿಗೆ ವೈಶ್ವಾನರ ಅಂತ ಹೆಸರು. ಯಾಕೆ ವೈಶ್ವಾನರ ಅಂತ ಹೆಸರು ಅಂತ ಪ್ರಶ್ನೆ ಬಂದ್ರೆ, ವಿಶ್ವೈಹಿ ಗುಣೈಹಿ ಸಮೇತತ್ವಾತ್, ಅವನು ವಿಶ್ವ ಗುಣಗಳಿಂದಲೂ ಕೂಡ ಕೂಡಿದವನಾಗಿದ್ದಾನೆ. ಎಲ್ಲಾ ಗುಣಗಳಿಂದಲೂ ಕೂಡ ಅವನು ಕೂಡಿದವನಾಗಿದ್ದಾನೆ. ಮತ್ತು ಅನಂತತ್ವಾಚ, ನಾಶರಹಿತನು ಕೂಡ ಆಗಿದ್ದಾನೆ. ಆದ್ರಿಂದ ಅವನಿಗೆ ವೈಶ್ವಾನರ ಅಂತ ಹೆಸರು. ನರ ಅಂದ್ರೆ ನಾಶರಹಿತ, ರ ಅಂದ್ರೆ ನಾಶವುಳ್ಳವನು, ನರ ಅಂದ್ರೆ ನಾಶರಹಿತ ಅಂತ ಅರ್ಥ. ರೀಂ ಕ್ಷಯ ಅಂತ ಧಾತು, ಮೊನ್ನೆ ಅದನ್ನು ಹೇಳಿದ್ದೆ. ವಿಶ್ವ ಎಂಬ ಶಬ್ದ ಯಾವತ್ತೂ ಕೂಡ ಪೂರ್ಣ ಅನ್ನೋ ಅರ್ಥವನ್ನೇ ಹೇಳ್ತದೆ. ಆದ್ರಿಂದ ಅದನ್ನಿಲ್ಲಿ ವಿಶ್ವ ಎಂಬ ಶಬ್ದಕ್ಕೆ ಪೂರ್ಣತ್ವ ಅನ್ನೋ ಅರ್ಥವನ್ನ ನಾವು ತಿಳ್ಕೋಬೇಕು. ತಸ್ಯ ವಿಷ್ಣು ಸ್ತುತಿರಿಯಂ ಕ್ರಿಯತೆ ವಾಯುನಾ ಸದಾ, ಅಂಥ ವಿಷ್ಣುವಿನ ಸ್ತುತಿಯನ್ನ ವಾಯು ಒಳಗಡೆ ಇದ್ದು ಮಾಡ್ತಾ ಇರ್ತಾನೆ. ನಾವು ಕಿವಿ ಮುಚ್ಕೊಂಡ್ರೆ ಅದನ್ನ ಎಲ್ಲರೂ ಕೂಡ ಕೇಳಬಹುದು ಅಂತ ಬಂದಿದೆ. ನಾವು ನಿತ್ಯ ಧ್ಯಾನ ಮಾಡುವಾಗ ಮುಖ್ಯ ಪ್ರಾಣ ಮಾಡುವ ಈ ಸ್ತೋತ್ರವನ್ನ ಸ್ವಲ್ಪ ಕೇಳಿ ನಾವು ಕೂಡ ಮುಖ್ಯ ಪ್ರಾಣನ ಮತ್ತೆ ಅವನೊಳಗಿರುವಂತಹ ಅಗ್ನಿನಾಮಕನಾದ ವೈಶ್ವಾನರ ನಾಮಕನಾದ ಪರಶುರಾಮನನ್ನು ಹೀಗೆ ಧ್ಯಾನ ಮಾಡಬಹುದು. ಇದು ಅಲ್ಲಿ ಬಂದಿರುವಂತಹ ವಿಚಾರ. ಅದನ್ನೇ ತತ್ವಪ್ರಕಾಶಿಕದಲ್ಲಿ ವಿವರಿಸಿದ್ದು. ಅಯಮಗ್ನಿ ಇತಿ ಬೃಹದಾರಣ್ಯಕ್ಕೆ ವೈಶ್ವಾನರಂ ಇತ್ಯಸ್ಯಾಂ ರುಚಿಚ. ಬೃಹದಾರಣ್ಯಕ ಉಪನಿಷತ್ತಿನಲ್ಲೂ ಈ ಮಾತು ಬಂದಿದೆ. ಇತ್ಯಸ್ಯಾಂ ರುಚಿಚ, ಋಕ್ ಅಂತ ಎಲ್ಲೇ ಬಂದ್ರೂ ಕೂಡ ಋಕ್ ಅನ್ನೋದು ಋಗ್ವೇದ ಅನ್ನೋ ಅರ್ಥವನ್ನ ಪ್ರತಿಪಾದನೆ ಮಾಡ್ತಾರೆ. ಋಕ್ ಅನ್ನೋದು ಆ ಋಗ್ವೇದದ ಒಂದು ಶ್ಲೋಕ ಅಂತ ಅರ್ಥ. ಅಗ್ನಿವೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾರಂ ಯಜ್ಞಧಾತ್ಮಂ ಅಂತ ಹೀಗೆ 4 ಪಾದಗಳಿರುವಂತಹ ಒಂದು ಶ್ಲೋಕ ಎಲ್ಲಾದ್ರೂ ಬಂದ್ರೆ ಅದನ್ನೇ ಋಕ್ ಅಂತ ಹೇಳೋದು. ಅದರಿಂದ ರುಚಿಚ ಅಂದ್ರೆ ಮತ್ತೆ ಋಗ್ವೇದ ಅಂತ ಹೇಳಬೇಕಾಗಿಲ್ಲ. ಯಜುಷಿ ಅಂತ ಬಂದ್ರೆ ಯಜುರ್ವೇದದಲ್ಲಿ, ರುಚಿ ಅಂದ್ರೆ ಋಗ್ವೇದದಲ್ಲಿ, ಋಗ್ವೇದದ ಒಂದು ಭಾಗದಲ್ಲಿ ಅಂತ ಅದರ ತಾತ್ಪರ್ಯ. ಅಲ್ಲಿ ವೈಶ್ವಾನರಂ ರಥ ಆಜಾತಂ ಅಗ್ನಿಂ, ವೈಶ್ವಾನರ ಅಗ್ನಿ, ಅವನು ರಥ ಆಜಾತ, ವೇದದಲ್ಲಿ ವ್ಯಕ್ತನಾಗಿದ್ದಾನೆ ಅಂತ ಹೀಗದರ ಅಭಿಪ್ರಾಯ. ಬೃಹದಾರಣ್ಯಕ್ಕೆ ವೈಶ್ವಾನರನ್ ಇತಿ ಅಸ್ಯಾಂ ರುಚಿಚ, ಋಕ್ ಶಬ್ದ ಸ್ತ್ರೀಲಿಂಗ. ತಥಾ ಅಗ್ನಿಲಿಂಗಂ ಚ ವೈಶ್ವಾನರೇ ಹೋಮಾಧಿಕರಣತ್ವಂ ಕಾರ್ಹಪತ್ಯಾಜಂಗತ್ವಂ ಚ ಶೂಯತೆ ವೈಶ್ವಾನರೇ ತದ್ಭುತಂ ಇತ್ಯಾದೌ. ಹಾಗೇನೆ ಛಾಂದೋಗ್ಯ ಉಪನಿಷತ್ತಿನಲ್ಲೂ ಕೂಡ ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳು ನಮಗೆ ಸಿಗ್ತವೆ ಅಂತ ಹೇಳ್ತಾರೆ. ಛಾಂದೋಗ್ಯ ಉಪನಿಷತ್ತಿನಲ್ಲಿ 5ನೇ ಅಧ್ಯಾಯದಲ್ಲಿ ವೈಶ್ವಾನರ ವಿದ್ಯೆಯ ಒಂದು ಮಹತ್ವನೇ ಬಂದಿದೆ. ಅದರಲ್ಲಿ ಹೃದಯಂ ಗಾರ್ಹಪತ್ಯ, ಮನೋ ಅನ್ವಾಹಾರಿಪಚನ ಅಂತ ಹೀಗೆ ವರ್ಣನೆ ಬಂದಿದೆ. ಅದಕ್ಕೆ ಏನರ್ಥ? ಈ ವೈಶ್ವಾನರ ನಾಮಕ ಭಗವಂತ ಏನಿದ್ದಾನಲ್ಲ, ಅವನ ಶಿರಸ್ಸಿಗೆ ಸುತೇಜ ಅಂತ ಹೆಸರು, ಕಣ್ಣಿಗೆ ವಿಶ್ವರೂಪ ಅಂತ ಹೆಸರು, ಪ್ರಾಣವಾಯುವಿಗೆ ಪೃಥಗ್ವರ್ಣ ಅಂತ ಹೆಸರು ಅಂತ ಹೀಗೆಲ್ಲ ಬಂದಿದೆ. ಮುಂದೆ ಅವನ ಹೃದಯ ಗಾರ್ಹಪತ್ಯಾಗ್ನಿಯಲ್ಲಿದೆ, ಮನಸ್ಸು ಅನ್ವಾಹಾರ್ಯ ಪಚನ ಅಗ್ನಿಯಲ್ಲಿದೆ, ಮತ್ತೆ ಮುಖ ಆಹವನೀಯ ಅಗ್ನಿಯಲ್ಲಿದೆ ಅಂತ ಹೀಗೆ ಅವನ ಬಗ್ಗೆ ವರ್ಣನೆ ಬಂದಿದೆ. ಮತ್ತೆ ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯನೇ ಅಲ್ಲಿ ಭಿನ್ನ ಭಿನ್ನವಾದ ಮಂತ್ರಗಳು. 18ನೇ ಮಂತ್ರದಲ್ಲಿ ಮನೋ ಅನ್ವಾಹಾರ್ಯ ಪಚನ ಅಂತ ಹೀಗೆಲ್ಲ ಬಂದಿದೆ. ವೈಶ್ವಾನರೇ ತದ್ಭುತಂ ಭವತಿ ಅಂತ 24ನೇ ಮಂತ್ರದಲ್ಲಿ ಬಂದಿದೆ. ಅಲ್ಲಿ ಅದನ್ನು ಈಗ ನಾವು ನೋಡಿ ಮುಗಿಸ್ಬೇಕು. ತಸ್ಮಾದು ಹೈವಂಬಿತ ಯದ್ಯಪಿ ಚಾಂಡಾಲಾಯ ಉಚ್ಚಿಷ್ಟಂ ಪ್ರಯಚ್ಛೇತ್ ಆತ್ಮನಿ ಹೈವಾಸ್ಯ ತತ್ ವೈಶ್ವಾನರೇ ಹುತಂ ಸ್ಯಾತ್. ವೈಶ್ವಾನರನ ಸ್ವರೂಪವನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ವೈಶ್ವಾನರ ಶಬ್ದವಾಚ್ಯನಾದವನು ಅಗ್ನಿಯೇ ಅಂತ ಹೀಗೆ ತಿಳ್ಕೊಂಡ್ರೆ ಅವನ ಪಾಪವೆಲ್ಲ ಬೆಂಕಿಯಲ್ಲಿ ಹಾಕಲ್ಪಟ್ಟ ಹುಲ್ಲು ಹತ್ತಿ ಸುಟ್ಟು ಬೂದಿಯಾಗುವಂತೆ ನಿಶೇಷವಾಗಿ ಹೋಗ್ತದೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಆ ಅಗ್ನಿ, ವೈಶ್ವಾನರ ಅಗ್ನಿ ಅಂದ್ರೆ ಈ ಪರಶುರಾಮ ರೂಪಿಯಾದಂತಹ ಭಗವಂತ. ಅವನನ್ನ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮುಂದೆ ಒಂದ್ ಕಡೆ ಸಂಹರ್ತ ಸರ್ವದೋಷಾಣಾಂ ಅಗ್ನಿಸ್ಥಃ ಸರ್ವದಾಹಕಃ
ಇವನು ಅಗ್ನಿಯಲ್ಲಿದ್ದಾನೆ, ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ತಾನೆ. ನಿತ್ಯಾನಂದ, ನಿತ್ಯಾನಂದ ಸ್ವರೂಪ, ಅಗ್ನಿವರ್ಣಶ್ಚ ರಾಮ ಪರಶುಭೃತ್ ಸದಾ ಅಂತ ಹೀಗೆ ಬಂದಿದೆ. ಅದರಿಂದ ನಾವು ಯಾರಿಗೇ ಆಹುತಿ ಕೊಟ್ಟರು ಕೂಡ, ಒಬ್ಬ ಜ್ಞಾನಿಯಾದವನನ್ನ ಮನೆಗೆ ಕರೆದ್ರು ಅವನಿಗೆ ಆಹುತಿ ಕೊಟ್ರು, ಅಥವಾ ಒಬ್ಬ ನೀಚನಾದ ಮನುಷ್ಯನಿಗೆ ತನ್ನ ಉಚ್ಚಿಷ್ಟವನ್ನು ಕೊಟ್ರು ಅದರಿಂದ ಪಾಪ ಲೇಪ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲಾ ಕಡೆಯೂ ಕೂಡ ಅಂತರ್ಯಾಮಿ ಆದಂತಹ ಭಗವಂತ ಒಬ್ಬನೇ ಇರ್ತಾನೆ. ಅಗ್ನಿನ ಈ ವೈಶ್ವಾನರ ಶಬ್ದವಾಚ್ಯನಾದ ಪರಶುರಾಮ ಇರ್ತಾನೆ. ಅವನಿಗೆ ಹೋಮ ಮಾಡಿದಂತಾಗುವುದರಿಂದ ಪುಣ್ಯ, ಮಹಾಪುಣ್ಯವೇ ಇದೆ ಅಂತ ಬಂದಿದೆ. ಇಲ್ಲಿ ಎಲ್ಲಾ ಕಡೆಯೂ ಕೂಡ ಹೋಮ ಮಾಡುವುದು ಅಂದ್ರೆ ಅಗ್ನಿಯಲ್ಲೇ ಹೋಮ ಮಾಡಬೇಕು. ಛಾಂದೋಗ್ಯ ಉಪನಿಷತ್ತನ್ನು ನಾವು ಗಮನಿಸಿದ್ರು ಇದು ಅಗ್ನಿ ಅಂತಾನೆ ಗೊತ್ತಾಗ್ತದೆ. ಆದ್ರಿಂದ ಇದೆಲ್ಲ ಕಡೆ ಅಗ್ನಿಯೇ ಪ್ರತಿಪಾದಿತನಾಗಿದ್ದಾನೆ ಅಂತ ಆ ಪೂರ್ವ ಪಕ್ಷದವರು ಕೇಳ್ತಿದ್ದಾರೆ. ತತ್ವಪ್ರಕಾಶಿಕಾದಲ್ಲಿ ಅಗ್ನಿಲಿಂಗಂಚ, ಅಗ್ನಿಯ ಲಿಂಗ ಏನು, ಅಗ್ನಿಯನ್ನೇ ತಗೊಳ್ಬೇಕು ಅನ್ನೋದಕ್ಕೆ ಏನ್ ಕಾರಣ? ವೈಶ್ವಾನರೇ ಹೋಮಾಧಿಕರಣತ್ವ, ಹೋಮಕ್ಕೆ ಅಧಿಕರಣ ಅಂದ್ರೆ ಅಗ್ನಿನೇ ಆಗ್ಬೇಕಲ್ಲ. ಗಾರ್ಹಪತ್ಯ ಜಂಗತ್ವಂಚ, ಗಾರ್ಹಪತ್ಯ ಅನಾಹಾರ ಪಚನ ಮತ್ತೆ ಆಹವನೀಯ ಅಗ್ನಿ ಇವೆಲ್ಲ ಅವನ ಅಂಗಗಳು, ಇದೆಲ್ಲ ಕಂಡು ಬಂದಿದೆ. ಮತ್ತು ವೈಶ್ವಾನರಂ ಹುತಂ ಇತ್ಯಾದಿ, ವೈಶ್ವಾನರೇ ತದ್ಹುತಂ ಭವತಿ, ತತ್ ಹುತಂ ಅದು ಹೋಮ ಮಾಡಲ್ಪಟ್ಟಂತೆ ಆಗ್ತದೆ ಅಂತ ಬಂದಿದೆ. ತಥಾ ವೈಶ್ವಾನರೇ ಪಾಚಕತ್ವಾಖ್ಯಂ ಅಗ್ನಿಕರ್ಮಚ ಶೂಯತೆ, ಆ ವೈಶ್ವಾನರನೇ ಪಾಚಕನೂ ಆಗಿದ್ದಾನೆ, ಅನ್ನವನ್ನು ಜೀರ್ಣ ಮಾಡಿಕೊಡುವವನು ಅವನೇ. ಅದು ಯಾವುದ್ರ ಕೆಲಸ? ಅಗ್ನಿಯ ಕೆಲಸ. ಅದು ವೈಶ್ವಾನರನಿಗೆ ಕಂಡು ಬಂದಿದೆ. ಹಾಗಾದ್ರೆ ಅಗ್ನಿಯು ವೈಶ್ವಾನರನು ಇಬ್ರು ಒಂದೇ ಅಂತ ಆಯ್ತು. ಅದು ವಿಷ್ಣುವಿನ ಕೆಲಸ ಅಲ್ಲ. ಅಗ್ನಿಯನ್ನು ಆಹಾರವನ್ನು ಪಚನ ಮಾಡುವುದು ವಿಷ್ಣುವಿನ ಕೆಲಸ ಅಲ್ಲ, ಅಗ್ನಿಯ ಕೆಲಸ. ಅದು ಅಯಂ ಅಗ್ನಿರ್ ವೈಶ್ವಾನರೋ ಯೋಯಂ ಅಂತಃಪುರುಷೇ ಏನಿದಮನ್ನಂ ಪಚ್ಯತೆ ಯದಿದಂ ಅದ್ಯತೆ ಇತಿ ಬೃಹದಾರಣ್ಯಕೆ ಅಂತ ಮುಂದೆ ಮತ್ತೆ ತದ್ ಭಕ್ತಂ ಭವತಿ ಅಂತ ಇನ್ನೊಂದು ಕಡೆ ಇದೆ. ತದ್ ಭಕ್ತಂ ಭವತಿ ಇತಿ ಛಾಂದೋಗ್ಯೇ ಚ ಅಂತ ಬಂದಿದೆ. ತದ್ಯದ್ ಭಕ್ತಂ ಪ್ರಥಮಮಾಗಚ್ಚೆ ತದ್ ಹೋಮೀಯಂ ಅಂತ ಛಾಂದೋಗ್ಯ ಉಪನಿಷತ್ನಲ್ಲಿದೆ. ಅದು ಕೂಡ ಅಲ್ಲೇ ಹಿಂದೆ ಇದೇ 5ನೇ ಅಧ್ಯಾಯದ್ದೇ ಭಾಗ ಅವೆಲ್ಲ. ಅಲ್ಲಿ 18ನೇ ಖಂಡ, ಅದಾದ್ಮೇಲೆ 19ನೇ ಖಂಡದಲ್ಲಿ ಇದು ಕೇಳಿ ಬರ್ತದೆ. ಅಥ ತದ್ಯದ್ ಭಕ್ತಂ ಪ್ರಥಮಮಾಗಚ್ಚೇತ್, ಭಕ್ತ ಅಂದ್ರೆ ಒಂದು ಒಂದು ಭಾಗ ಅಂತ ಅರ್ಥ. ಭಾಗ ಅಂದ್ರೆ ತುಂಡು ಅಂತ ಅರ್ಥ, ಒಂದು ಅನ್ನದ ತುತ್ತು ಅಂತ ಅರ್ಥ. ಅದು ಊಟ ಮಾಡ್ಲಿಕ್ಕೆ ಕೂತಾಗ ಮೊದಲನೇ ತುತ್ತು ಏನು ಬಾಯಿಯನ್ನು ತಲುಪ್ತದಲ್ಲ, ಅದು ಹೋಮಕ್ಕೆ ಯೋಗ್ಯವಾದ ತುತ್ತದು. ಅದನ್ನ ಪ್ರಾಣಾಯ ಸ್ವಾಹ ಅಂತ ಮೊದಲು ತಗೊಳ್ಬೇಕು. ಮೊದಲನೇ ತುತ್ತನ್ನ, ಮೊದಲನೇ ತುತ್ತು ಅಂದ್ರೆ ಆಮೇಲೆ ನಾವು ಊಟ ಮಾಡ್ಲಿಕ್ಕೆ ಅಂತ ತಿಂತೀವಲ್ಲ ಅದಲ್ಲ. ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ ಅಂತ ಪ್ರಾರಂಭ ಕಾಣ್ತಾವಲ್ಲ, ಅದ್ರ ಪೈಕಿ ಮೊದಲನೇ ತುತ್ತು ಅಂತ ಅದರ ತಾತ್ಪರ್ಯ. ತತ್ ಹೋಮೀಯಂ ಅದು ಹೋಮಕ್ಕೆ ಸಂಬಂಧಪಟ್ಟದ್ದು. ಹೋಮಕ್ಕೆ ಸಂಬಂಧಪಟ್ಟದ್ದು ಅಂತ ಹೀಗೆಲ್ಲ ಹೇಳಬೇಕಾದ್ರೆ ಅದು ಅಗ್ನಿಗೆ ಸಂಬಂಧಪಟ್ಟದ್ದಾಗಿರ್ಬೇಕು ಹೊರತು ಬೇರೆ ಯಾರಿಗೂ ಅದು ಸಂಬಂಧಪಟ್ಟದ್ದಾಗಿರೋದು ಸಾಧ್ಯ ಇಲ್ಲ. ಹೀಗೆ ಇಲ್ಲಿ ಎಲ್ಲಾ ಕಡೆನೂ ಕೂಡ ಅದ್ರ ಬಗ್ಗೆನೇ ವರ್ಣನೆ ಬಂದಿದೆ ಅಂತ ಅವರ ಪ್ರಶ್ನೆ. ಅತ್ರ ಸರ್ವತ್ರ ವೈಶ್ವಾನರ ವಿದ್ಯಾನ, ಇದು ತತ್ವಪ್ರಕಾಶಿಕಾದಲ್ಲಿ ಎಲ್ಲಾ ಕಡೆಯೂ ಕೂಡ ವೈಶ್ವಾನರನ್ನು ಪ್ರತಿಪಾದನೆ ಮಾಡುವ ಭಾಗಗಳೇನಿವೆ ಅವನ್ನೆಲ್ಲ ಈಗ ನಾವಿಲ್ಲಿ ವಿಚಾರ ಮಾಡಬೇಕು. ವಿದ್ಯಾನಾಂ ವಿಚಾರ್ಯತ್ವಾತ್ ಅದನ್ನೇ ನಾವೀಗ ಇಲ್ಲಿ ವಿಮರ್ಶೆ ಮಾಡಬೇಕಾಗಿರುವುದರಿಂದ ತದ್ವಾಕ್ಯೋದ್ಧಾರ ಕೃತಃ, ಆ ಎಲ್ಲ ವಾಕ್ಯಗಳನ್ನು ಇಲ್ಲಿ ನಾವು ತೋರಿಸಿಕೊಟ್ಟಿದ್ದೇವೆ. ಅಲ್ಲಿ ನಾನು ಒಂದು ವಾಕ್ಯ ತಪ್ಪಿದೆ, ಹಿಂದಿನ ವಾಕ್ಯ ನೋಡಿ. ತಸ್ಮಾತ್ ವೈಶ್ವಾನರಸ್ಯ ವಿಷ್ಣುತ್ವ ಜ್ಞಾಪಕವತ್ ಅಗ್ನಿತ್ವ ಜ್ಞಾಪಕಸ್ಯಾಪಿ ಸತ್ವಾತ್, ಇದನ್ನು ಓದಬೇಕಾಗಿತ್ತು ನಾನು. ವೈಶ್ವಾನರ ಅಂದ್ರೆ ವಿಷ್ಣುವೇ ಅಂತ ಹೇಳಲಿಕ್ಕೆ ನೀವು ಆತ್ಮಶಬ್ದ ತೋರಿಸಿದರೆ, ನಾವು ಅಗ್ನಿಯ ವೈಶ್ವಾನರ ಅಂತ ತೋರಿಸಲಿಕ್ಕೆ ಈ ಬೇರೆ ತರದ ಹೋಮಾಧಿಕರಣತ್ವ ಮೊದಲಾದ ಭಾಗಗಳನ್ನು ತೋರಿಸಿದ್ವಿ. ಆದ್ರಿಂದ ನ ವಿಷ್ಣುರೇ ವಾಯಮಿತಿ ನಿಶ್ಚಯ ಯುಜ್ಯತೆ, ವಿಷ್ಣುವೇ ವೈಶ್ವಾನರ ಶಬ್ದವಾಚ್ಯ ಅನ್ನುವ ನಿಶ್ಚಯ ಸರಿಯಾಗೋದಿಲ್ಲ. ವಿಷ್ಣುವೂ ಆಗಲಿ ಅಗ್ನಿಯೂ ಆಗಲಿ ಅಂತ ಹೀಗೆ ಅವರ ಪ್ರಶ್ನೆಯ ಅಭಿಪ್ರಾಯ. ನ ನಿಶ್ಚಯ ಯುಜ್ಯತೆ. ನೋಡಿ, ಇಲ್ಲಿ ಎಲ್ಲಾ ಕಡೆ ನಾವು ವೈಶ್ವಾನರ ವಿದ್ಯೆ ಬಗ್ಗೆನೇ ವಿಚಾರ ಮಾಡ್ತಿದ್ದೇವೆ. ಅತ್ರ ಸರ್ವತ್ರ ಸರ್ವ ವೈಶ್ವಾನರ ವಿಜ್ಞಾನ ವಿಚಾರ್ಯತ್ವ ವಿಮರ್ಶೆ ನಾವು ಮಾಡ್ತಾ ಇರೋದ್ರಿಂದ, ವಿಮರ್ಶಿಸಲ್ಪಡ್ತಾ ಇರೋದ್ರಿಂದ ತತ್ತದ್ವಾಕ್ಯೋದ್ಧಾರ ಯುಕ್ತ ಏವ. ಅದರಿಂದ ಬೃಹದಾರಣ್ಯಕದಲ್ಲಿ, ಛಾಂದೋಗ್ಯದಲ್ಲಿ, ಋಗ್ವೇದದಲ್ಲಿ ಬೇರೆ ಬೇರೆ ಮಾತುಗಳೇನು ಬಂದಿವೆ ಅದನ್ನೆಲ್ಲ
ಅವನು ಪೂರ್ವ ಪಕ್ಷಿ ಆದವನು ಕೋಟ್ ಮಾಡ್ತಾನೆ. ಅಲ್ಲೆಲ್ಲ ಹೀಗೆ ಬಂದಿದೆಯಲ್ಲ, ಅಗ್ನಿ ಅಂದ್ರೆ ವೈಶ್ವಾನರ ಅಂತ ಬಂದಿದೆಯಲ್ಲ, ನೀವ್ ಹೇಗೆ ಪರಮಾತ್ಮ ಅಂತೀರಿ ಅಂತ ಅವನು ಕೇಳುವುದು ಸರಿಯಾಗಿದೆ. ಯುಕ್ತ ಏವ ಸಮಾಖ್ಯಾರೂಪೇಣವ ಅಥವಾ ಸಮಾಖ್ಯಾರೂಪದಿಂದ ನಾವು ತಗೊಳ್ಬಹುದು. ಈಗ ನಾವು ಹಿಂದೆ ವೈಶ್ವಾನರ ಶಬ್ದದಿಂದ ಅಗ್ನಿಯನ್ನೇ ತಗೊಳ್ಬಾರ್ದು, ವಿಷ್ಣುವನ್ನೇ ತಗೊಳ್ಬೇಕು, ಯಾಕೆಂದ್ರೆ ಆತ್ಮಶಬ್ದ ಇರುವುದರಿಂದ ಅಂತ ಹೇಳಿದ್ವಿ. ಅಷ್ಟಕ್ಕೆ ಸುಮ್ಮನೆ ಆಗದೇನೆ ಈ ಭಗವದ್ಗೀತೆಯ ಅಹಂ ವೈಶ್ವಾನರೋ ಭೂತ ಅನ್ನುವ ಮಾತಿನ ಸಮಾಖ್ಯ ಇದೆ ಅಂತಲೂ ಹೇಳಿದ್ವಿ. ನಾವು ಬೇರೆ ಬೇರೆ ಕೋಟ್ ಮಾಡ್ತೀವಲ್ಲ ನಮಗೆ ಪರವಾಗಿ, ಹಾಗೆ ಅವರು ಕೂಡ ಈ ತರ ಬೇರೆ ಬೇರೆ ಮಾತುಗಳನ್ನ ಕೋಟ್ ಮಾಡ್ತಾರೆ. ಸಮಾಖ್ಯ ಅಂದ್ರೆ ಸಮಾನ ವಿಷಯಕವಾದ ಬೇರೆ ಬೇರೆ ಪ್ರಮಾಣಗಳು, ಅದರ ಅರ್ಥವನ್ನು ವಿವರಿಸುವಂತ ಬೇರೆ ಬೇರೆ ಪ್ರಮಾಣಗಳು. ಹೀಗೆ ಅವರು ಕೂಡ ತಮ್ಮ ಮಾತನ್ನ ಸಮರ್ಥನೆ ಮಾಡಿಕೊಳ್ಳಿಕ್ಕೋಸ್ಕರ ಹೀಗೆ ಬೇರೆ ಬೇರೆ ಮಾತುಗಳನ್ನ ಸಮಾಖ್ಯ ರೂಪದಲ್ಲಿ ಕೋಟ್ ಮಾಡ್ತಾ ಇದ್ದಾರೆ ಅಂತ ಅಭಿಪ್ರಾಯ. ಮೂಲಭೂತವಾಗಿ ಪೂರ್ವಪಕ್ಷ ಮಾಡುವ ತಾತ್ಪರ್ಯ ಅಗ್ನಿ ಶಬ್ದ ವೈಶ್ವಾನರ ಶಬ್ದಗಳಿಂದ ಭಗವಂತ ವಿಷ್ಣುವೇ ವಾಚ್ಯ ಅಂತ ನೀವೇನಂತೀರಿ, ಅದು ಸರಿಯಲ್ಲ. ವಿಷ್ಣುವು ವಾಚ್ಯನಾಗಲಿ ಅಗ್ನಿಯೂ ವಾಚ್ಯನಾಗಲಿ ಅಂತೂ ನ ವಿಷ್ಣುತ್ವ ನಿಶ್ಚಾಯಕ, ಇದು ವಿಷ್ಣುತ್ವದ ತೀರ್ಮಾನ ಆಗೋದಿಲ್ಲ ಅಂತ ಬಂದಿದೆ. ನ ವಿಷ್ಣುದೇವ ಅಯಮಿತಿ ನಿಶ್ಚಯೋ ಯುಜ್ಯತೆ ಅಂತಾನೆ ಅವ್ರ ತಾತ್ಪರ್ಯ ಇದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.